ಹಸಿರು ಸಿರಿ, ಹಸಿರು ಸಿರಿ, ಹಸಿರು ಸಿರಿ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ, ಹಸಿರು ಸಿರಿ, ಹಸಿರು ಸಿರಿ. ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಸುಧಾರಿತ ಯಂತ್ರೋಪಕರಣಗಳ ಬಳಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಯಂತ್ರೋಪಕರಣಗಳನ್ನು ಹೊರತುಪಡಿಸಿ ಇವತ್ತು ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಮಟ್ಟವನ್ನು ನಾವು ತಲುಪಿದ್ದೇವೆ. ಅದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಇವತ್ತು ಏನು ತಂತ್ರಜ್ಞಾನ ಅನ್ನುವಂಥದ್ದು ತುಂಬ ಮುಂದುವರೆದಿದೆಯೋ ಅದು ಕಾರಣವಾಗುತ್ತೆ. ಅದರ ಜೊತೆಗೆ ಈ ಕೃಷಿ ಕಾರ್ಮಿಕರ ಲಭ್ಯತೆ ಇಲ್ಲದೆ ಇರುವುದು ಕೂಡ ಒಂದು ಕಾರಣವಾಗಿ ಇರತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ನಮ್ಮ ಕೃಷಿಕರಿಗೆ ನೆರವಾಗ್ತಾ ಇರತಕ್ಕಂಥದ್ದು ಕೃಷಿ ಯಂತ್ರೋಪಕರಣಗಳು. ಕೃಷಿ ಯಂತ್ರೋಪಕರಣಗಳನ್ನು ಬಳಕೆಯನ್ನು ಮಾಡಿಕೊಂಡು ಇವತ್ತು ಕೃಷಿಯಲ್ಲಿ ಎಲ್ಲ ವಿಧದ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಈ ಕೃಷಿಯಲ್ಲಿ ಸುಧಾರಿತ ಯಂತ್ರೋಪಕರಣಗಳು ಯಾವ್ಯಾವು ಬಂದಿದ್ದಾವೆ, ಯಾವ್ಯಾವ ಕೆಲಸಕ್ಕೆ ಇವುಗಳ ಬಳಕೆಯನ್ನು ನಾವು ಮಾಡಬಹುದು, ಕೃಷಿಯಲ್ಲಿ ಯಾಂತ್ರೀಕರಣ ಅಂತ ಅಂದರೆ ಏನು, ಎಲ್ಲೆಲ್ಲಿ ಇದು ನೆರವಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕಾರೆಕೆರೆ ಸಮೀಪ ಇರುವ ಕೃಷಿ ಮಹಾವಿದ್ಯಾಲಯದ ಕೃಷಿ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ನಾರಾಯಣ ಸ್ವಾಮಿ ಅವರು. ಡಾಕ್ಟರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಈ ಕೃಷಿಯಲ್ಲಿ ಯಂತ್ರೋಪಕರಣದ ಬಗ್ಗೆ ನಾವು ಆವಾಗವಾಗ ಮಾತನಾಡ್ತಾ ಇರ್ತೀವಿ. ಕೃಷಿಯಲ್ಲಿ ಯಂತ್ರೋಪಕರಣ ಅಥವಾ ಕೃಷಿ ಯಾಂತ್ರೀಕರಣ ಅಂತ ಅಂದರೆ ಏನು? ಕೃಷಿಯಲ್ಲಿ ಯಾಂತ್ರೀಕರಣ ಅಂದರೆ ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಕೃಷಿಯಲ್ಲಿ ಹೆಚ್ಚು ಹೆಚ್ಚು ಯಂತ್ರಗಳನ್ನು, ಸುಧಾರಿತ ಯಂತ್ರಗಳನ್ನು ಬಳಸೋದು ಮತ್ತು ಅವುಗಳ ಪ್ರಯೋಜನ ಪಡ್ಕೊಳ್ಳೋದಕ್ಕೆ ಕೃಷಿ ಯಾಂತ್ರೀಕರಣ ಅಂತ ನಾವು ಹೇಳ್ತೇವೆ. ಇದನ್ನು ಫಾರ್ಮ್ ಮೆಕನೈಸೇಷನ್ ಅಂತಲೂ ಹೇಳ್ತೇವೆ. ಈಗ ಬಹಳ ಮುಖ್ಯವಾಗಿ ತಮಗೆ ಹೇಳಬೇಕು ಅಂತಂದರೆ ಕೂರಿಗೆ ಒಂದು ತಗೊಳ್ಳಿ, ಬಹಳ ಮುಖ್ಯವಾದ ಯಂತ್ರ. ಕೂರಿಗೆಯಿಂದ ಬೀಜ ಮತ್ತು ಗೊಬ್ಬರವನ್ನು ರೈತರು ಬಿತ್ತನೆ ಮಾಡೋದ್ರಿಂದ ಸಾಕಷ್ಟು ನಮಗೆ ಉಪಯೋಗ ಇದೆ. ಈಗ ಸಂಶೋಧನೆ ಪ್ರಕಾರ ನಾವು 20% ಒಂದು ಬೀಜವನ್ನು ಈ ಒಂದು ಕೂರಿಗೆ ಅಥವಾ ಸೀಡ್ ಕಮ್ ಫರ್ಟಿಲೈಸರ್ ಡ್ರಿಲ್ ಅಂತ ಏನು ಹೇಳ್ತೀವಿ ಅದನ್ನು ಬಳಸೋದ್ರಿಂದ 20% ಬೀಜವನ್ನು ಉಳಿಸ್ಬೋದು. ಅದೇ ರೀತಿ 15-20 ಭಾಗದಷ್ಟು ಗೊಬ್ಬರ ಉಳಿಸ್ಬೋದು ಮತ್ತು ಉತ್ಪನ್ನನೂ ಸಹ ಸುಮಾರು 20-35% ಅಷ್ಟು ಹೆಚ್ಚಾಗುತ್ತೆ ಅಂತ ನಮ್ಮ ಒಂದು ಸಂಶೋಧನೆಯಿಂದ ಕಂಡು ಬಂದಿದೆ. ಹಾಗಾಗಿ ರೈತರು ಇಂಥ ಒಂದು ಯಂತ್ರೋಪಕರಣಗಳನ್ನು ಬಳಸೋದ್ರಿಂದ ಹೆಚ್ಚೆಚ್ಚಿಗೆ ಉಪಯೋಗಗಳನ್ನು ಪಡ್ಕೋಬಹುದು. ಈ ಭೂಮಿಯನ್ನು ಹದ ಮಾಡೋದ್ರಿಂದ ನಮ್ಮ ಕೃಷಿ ಕೆಲಸಗಳು ಪ್ರಾರಂಭ ಆಗುತ್ತೆ. ಇವತ್ತು ಭೂಮಿಯನ್ನು ಹದ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಒಂದು ಕೆಲಸವೂ ಕೂಡ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಭೂಮಿಯನ್ನು ಹದ ಮಾಡಲಿಕ್ಕೆ ಮುಖ್ಯವಾಗಿ ನಾವು ಯಾವೆಲ್ಲ ಸಾಧನಗಳನ್ನು ಉಪಯೋಗವನ್ನು ಮಾಡ್ತೇವೆ, ಯಾವುದು ಹೆಚ್ಚು ಸೂಕ್ತ ಅಂತ ಹೇಳಿ ಅನಿಸುತ್ತೆ, ಅದರಿಂದ ಏನೇನು ಅನುಕೂಲಗಳು ಲಭಿಸುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡಿ. ಈಗ ರೈತರು ನೋಡಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ಭತ್ತ ಬೆಳೆಯುವಾಗ ಸುಮಾರು 12% ಅಷ್ಟು ಭೂಮಿಯನ್ನು ಹದಗೊಳಿಸ್ಲಿಕ್ಕೆ ಒಂದು ಲೇಬರ್ನ ಉಪಯೋಗಿಸ್ತಾರೆ. ಅದೇ ರೀತಿ 21% ಭಾಗ ಭತ್ತ ನಾಟಿ ಮಾಡಲು ನಾವು ಲೇಬರನ್ನು ಬಳಸ್ತೇವೆ. ಅದೇ ರೀತಿ 25 ಭಾಗದಷ್ಟು ನೀರು ಅದನ್ನು ಭತ್ತಕ್ಕೆ ಹಾಯಿಸ್ಲಿಕ್ಕೆ ನಾವು ಲೇಬರ್ನ ಬೆಳೆಸ್ತೇವೆ. ಮತ್ತು ಅದೇ ರೀತಿ 18 ಭಾಗದಷ್ಟು ಕಟಾವು ಮಾಡಲಿಕ್ಕೆ ನಾವು ಬಳಸಿದ್ರೆ ಸುಮಾರು 25 ಭಾಗದಷ್ಟು ಬೆಳೆಯನ್ನು ಕಟಾವು ಮಾಡಿದ ನಂತರ ಬೆಳೆಯನ್ನು ಬೇರ್ಪಡಿಸೋದಾಯಿತು ಹದಗೊಳಿಸೋದಕ್ಕಾಗಿ ನಾವು ಕೂಲಿಯಾಳುಗಳನ್ನು ನಾವು ಬಳಸ್ತೇವೆ. ಈಗ ವ್ಯವಸಾಯದಲ್ಲಿ ಬಳಸುವ ಕೆಲವೊಂದು ಯಂತ್ರೋಪಕರಣಗಳ ಬಗ್ಗೆ ಹೇಳಬೇಕು ಅಂತಂದರೆ ನಾವು ಬಹಳ ಮುಖ್ಯವಾಗಿ ವ್ಯವಸಾಯದಲ್ಲಿ ಭೂಮಿನ ಹದಗೊಳಿಸೋದು ಬಹಳ ಮುಖ್ಯವಾದ ಒಂದು ವಿಚಾರ ಆಗುತ್ತೆ. ಸೊ ಅದಕ್ಕಾಗಿ ಬಹಳ ಮುಖ್ಯವಾದಂಥ ಒಂದು ಸಾಧನ ಅಂತಂದರೆ ಚಿಸಲ್ ಫ್ಲೋ ಅಂತ ಹೇಳ್ತೀವಿ, ಅಥವಾ ಗುಳವನ್ನು ಹೊಂದಿರುವಂಥ ಒಂದು ನೇಗಿಲು. ಸೊ ಇದರಿಂದ 30-40 ಸೆಂಟಿಮೀಟರ್ ಅಷ್ಟು ಆಳಕ್ಕೆ ಭೂಮಿಯಲ್ಲಿ ನಾವು ಉಳುಮೆ ಮಾಡ್ಬೋದು. ಸೊ ಹೀಗೆ ತುಂಬ ಆಳವಾಗಿ ಉಳುಮೆ ಮಾಡೋದ್ರಿಂದ ಸಾಕಷ್ಟು ಪ್ರಯೋಜನ ಇದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ನಾವು ಹೆಚ್ಚು ಹೆಚ್ಚು ಯಂತ್ರೋಪಕರಣ ಬಳಸ್ತೇವೆ, ಟ್ರ್ಯಾಕ್ಟರ್ನ ಬಳಸ್ತೇವೆ. ಭೂಮಿ ಮೇಲೆ ಬಳಸಿದಾಗ ಭೂಮಿಯ ಒಳಪದ್ರ ಏನಾಗುತ್ತೆ, ಗಡ್ಸಾಗುತ್ತೆ. ಸೊ ಈ ಗಡ್ಸಾದ ಪದರವನ್ನು ಹೊಡಿಬೇಕಾಗ್ತದೆ. ಪ್ರತಿ 2 ವರ್ಷಕ್ಕೊಮ್ಮೆ ಆದರೂ ನಾವು ಹೊಡಿಬೇಕು. ಅದನ್ನು ಹೇಗೆ ಹೊಡಿಬೇಕು ಅಂತಂದರೆ ಬಹಳ ಆಳವಾಗಿ ನಾವು ಭೂಮಿ ಒಳಗಡೆ ಹೋಗುವಂಥ ನೇಗಿಲನ್ನು ಉಪಯೋಗಿಸಿ, ಅಂದರೆ ಚಿಸಲ್ ಫ್ಲೋ ಅಂತ ಹೇಳ್ತೀವಿ, ಅದನ್ನು ನಾವು ಉಪಯೋಗಿಸೋದ್ರಿಂದ ಭೂಮಿಯ ಒಳಪದರ ಒಡೆದೋಗುತ್ತೆ. ಆಗ ನೀರು ಸರಾಗವಾಗಿ ಇಂಗು ಹೋಗ್ತದೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಭೂಮಿ ಮೇಲೇನೆ ಇದ್ದು ಚೌಳು ಮಣ್ಣು ಜಾಸ್ತಿ ಆಗ್ತದೆ,
ನಮ್ಮ ಬೆಳೆಗಳು ಆರೋಗ್ಯಕರವಾಗಿ ಬೆಳೆಯೋದಿಲ್ಲ. ಸೊ ಆ ಎಲ್ಲ ತೊಂದರೆಗಳಿರೋದ್ರಿಂದ ಪ್ರತಿ 2 ವರ್ಷಕ್ಕೊಮ್ಮೆ ಆದರೂ ನಾವು ಆಳವಾಗಿ ಭೂಮಿಯನ್ನು ನಾವು ಉಳುಮೆ ಮಾಡಬೇಕಾಗ್ತದೆ. ಅದಕ್ಕಾಗಿ ನಾವು ಚಿಸಲ್ ಫ್ಲೋ ಅಥವಾ ಹುಳ ಇರುವಂಥ ಒಂದು ನೇಗಿಲನ್ನು ನಾವು ಬಳಸ್ಕೋಬೇಕಾಗ್ತದೆ. ಅದೇ ರೀತಿ ನಾವು ಭೂಮಿಯಲ್ಲಿ ಉಳುಮೆ ಮಾಡಲು ಸಾಕಷ್ಟು ನೇಗಿಲುಗಳನ್ನು ನಾವು ಬಳಸ್ತೇವೆ. ಕಬ್ಬಿಣದ ನೇಗಿಲಾಗ್ಬೋದು. ಸೊ ಈ ಕಬ್ಬಿಣದ ನೇಗಿಲಿಂದ ನಾವು ಪ್ರತಿ ವರ್ಷವೂ ಉಳುಮೆ ಮಾಡಬೇಕು. ಪ್ರತಿ ಬೆಳೆ ಮಾಡಬೇಕಾದ್ರೂ ನಾವು ಉಳುಮೆ ಮಾಡಬೇಕು. ಅಥವಾ 5 ನೇಗಿಲು ಇರುವಂಥ ಒಂದು ನೇಗಿಲನ್ನು ಸಹ ನಾವು ಟ್ರ್ಯಾಕ್ಟರನ್ನು ಉಪಯೋಗಿಸ್ಕೊಂಡು ನಾವು ಉಳುಮೆ ಮಾಡ್ಬೋದು. ಸೊ ಇದರಿಂದ ಭೂಮಿಯ ಮೇಲಿನ ಎಲೆ ಮತ್ತು ಬೆಳೆಯ ಬೇರು ಇತ್ಯಾದಿಗಳು ತಿರುಚಲ್ಪಡ್ತವೆ ಮತ್ತು ಬಹಳ ಚೆನ್ನಾಗಿ ಕೊಳೆಯೋದ್ರಿಂದ ನಮಗೆ ಭೂಮಿಗೆ ಸಾವಯವ ವಸ್ತುಗಳನ್ನು ಸಹ ಹೆಚ್ಚಿಗೆ ಬಳಸಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಡಿಸ್ಕ್ ನೇಗಿಲು ಅಂತ ಹೇಳ್ತೀವಿ. ಡಿಸ್ಕ್ ನೇಗಿಲು ಭೂಮಿ ಮೇಲೆ ಮಣ್ಣನ್ನು ಅಲ್ಲಿನೇ ಹದಗೊಳಿಸೋದ್ರಿಂದ ಇದು ನೇಗಿಲು ತುಂಬ ಸಹಾಯ ಆಗ್ತದೆ. ಈ ಒಂದು ಡಿಸ್ಕ್ ನೇಗಿಲಿಂದ ನಾವು ಮಣ್ಣನ್ನು ಸಹ ಹೆಚ್ಚಿಗೆ ನಾವು ಸಾವಯವ ಹಸಿರೆಲೆ ಗೊಬ್ಬರಗಳನ್ನು ನಾವು ಭೂಮಿಗೆ ಸೇರಿಸಲಿಕ್ಕೆ ಭಾಳ ಮುಖ್ಯ ಆಗ್ತದೆ. ಅದೇ ರೀತಿ ಲೆವೆಲರ್ ಅಂತಿದೆ. ಭೂಮಿಯನ್ನು ಸಮ ಮಾಡಲಿಕ್ಕೆ ಉಪಯೋಗಿಸುವಂಥ ಒಂದು ಸಾಧನ. ಭೂಮಿಯನ್ನು ಲೆವೆಲ್ ಮಾಡೋದು ಅಥವಾ ಸಮತಟ್ಟು ಮಾಡೋದು, ಇದು ನೀರಾವರಿಯಲ್ಲಿ ಬಹಳ ಮುಖ್ಯ ಆಗ್ತದೆ. ಸೊ ಭೂಮಿ ಸಮವಾಗಿರಬೇಕು, ಇಲ್ಲಾಂದರೆ ನೀರನ್ನು ಹಾಯಿಸಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಮತ್ತು ನೀರಿನ ಎಲ್ಲ ಒಂದು ಭಾಗವನ್ನು ಸಹ ನಾವು ಬೆಳೆಗೆ ಸಮವಾಗಿ ನಾವು ಹರಡಲಿಕ್ಕಾಗಲ್ಲ. ಹಾಗಾಗಿ ಲೆವೆಲರ್ಗಳನ್ನು ಸಹ ಉಪಯೋಗಿಸ್ಕೊಂಡು ನಾವು ಭೂಮಿಯನ್ನು ಹದಗೊಳಿಸ್ಕೋಬೋದು. ಅದೇ ರೀತಿ ಮುಂದಿನ ಒಂದು ಹಂತದಲ್ಲಿ ಬರೋದಾದರೆ ಡಿಸ್ಕ್ ನೇಗಿಲುಗಳು ಅಂತ ಇರ್ತದೆ. ಡಿಸ್ಕ್ ನೇಗಿಲುಗಳನ್ನು ನಾವು ಉಪಯೋಗಿಸ್ಕೊಂಡು ಈ ಒಂದು ಭೂಮಿಯನ್ನು ನಾವು ಹದಗೊಳಿಸ್ಕೋಬೋದು. ಡಿಸ್ಕ್ ನೇಗಿಲಿಂದ ಏನಂತಪ್ಪ ಅಂದರೆ ಡಿಸ್ಕ್ ಆರು ಅಂತ ಹೇಳ್ತೀವಿ. ಇದನ್ನು ಕಬ್ಬಿಣದ ನೇಗಿಲಿನಿಂದ ಬಹಳ ಮುಖ್ಯವಾಗಿ ನಾವು ಭೂಮಿಯನ್ನು ಆಳಕ್ಕೆ ಉಳುಮೆ ಮಾಡಿದ ನಂತರ ಇದನ್ನು ಬೆಳೆಸ್ಕೋಬೇಕಾಗ್ತದೆ. ಆಗ ಬೆಳೆಸಿದಾಗ ಏನಾಗ್ತದೆ ಅಂದರೆ ಭೂಮಿಯ ಎರಡನೇ ಒಂದು ಸೆಕೆಂಡ್ರಿ ಟಿಲೇಜ್ ಇಂಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ ಇವನ್ನ. ಸೊ ಈ ಸೆಕೆಂಡ್ರಿ ಟಿಲೇಜ್ ಇಂಪ್ಲಿಮೆಂಟ್ಸ್ ಏನು ಮಾಡ್ತವೆ ಅಂತಂದರೆ ಭೂಮಿಯನ್ನು ಸಮ ಮಾಡೋದು, ಎಂಟೆಗಳನ್ನು ಹೊಡೆಯೋದು, ಹುಲ್ಲನ್ನು ಹಾಯಿಸೋದು ಇತ್ಯಾದಿಗಳನ್ನು ಅವು ಮಾಡ್ತವೆ. ಸೊ ಅದೇ ರೀತಿ ರೋಟೋವೇಟರ್ ಅಂತ ಈಗ ಬಹಳ ಮುಖ್ಯವಾಗಿ ಬಂದಿದೆ ಸರ್. ಆ ರೋಟೋವೇಟರ್ ಬಂದ್ಬಿಟ್ಟು ಬಹಳ ಮುಖ್ಯವಾಗಿ ಅದು ಸೆಕೆಂಡ್ರಿ ಟಿಲೇಜ್ ಇಂಪ್ಲಿಮೆಂಟ್ ಆಸ್ ವೆಲ್ ಆಸ್ ಪ್ರೈಮರಿ ಟಿಲೇಜ್ ಇಂಪ್ಲಿಮೆಂಟ್ ಅಂತ ಹೇಳ್ತೀವಿ. ಇದು ಭೂಮಿಯನ್ನು ಆಳಕ್ಕೂ ಸಹ ಉಳುಮೆ ಮಾಡ್ತದೆ, ಚೆನ್ನಾಗಿ ಕದಡುತ್ತೆ, ಎಲ್ಲ ಕೊಚ್ಚಣೆ ಮಾಡುತ್ತೆ, ಮತ್ತು ಅದೇ ರೀತಿ ಎಂಟೆಗಳನ್ನು ಸಹ ಚೆನ್ನಾಗಿ ಹೊಡೆದು ಭೂಮಿಯನ್ನು ಸ್ಪಷ್ಟವಾಗಿ ಹದ ಮಾಡಿಬಿಡ್ತದೆ. ಅದು ಒಂದು ಸಾರಿ ರೋಟೋವೇಟರ್ನ ಬೆಳೆಸಿದ ನಂತರ ಭೂಮಿಯನ್ನು ನಾವು ಬೀಜದ ಬಿತ್ತನೆ ಮಾಡಲಿಕ್ಕೆ ಭೂಮಿ ರೆಡಿ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತೇನೆ. ಸೊ ಇದು ಇತ್ತೀಚೆಗೆ ಬಂದಿರೋಂಥ ಒಂದು ಸಾಧನ. ಇದು ಸುಮಾರು 3/4 ಅಡಿಗಳಷ್ಟು ಒಳಗಡೆ ಹೋಗಿ ಕಳೆ ತೆಗೆಯೋದ್ರಿಂದ ಈ ಒಂದು ರೋಟೋವೇಟರ್ ತುಂಬ ನಮಗೆ ಉಪಯುಕ್ತ ಆಗ್ತದೆ. ಸೊ ಇದಿಷ್ಟು ಭೂಮಿನ ಹದ ಮಾಡಲಿಕ್ಕೆ ಉಪಯೋಗಿಸೋಂಥ ಕೆಲವೊಂದು ಸಾಧನಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಅದೇ ರೀತಿ ಈಗ ಕೆಸರುಗದ್ದೆ ಮಾಡಬೇಕು. ಕೆಸರುಗದ್ದೆ ಮಾಡೋಕ್ಕೆ ನಾವು ಅಲ್ಲಿಯೂ ಸಹ ಸುಮಾರು ಒಂದು ನೇಗಿಲುಗಳನ್ನು ನಾವು ಬಳಸಬೇಕಾಗ್ತದೆ ಮತ್ತು ಪಡ್ಲರ್ಸ್ನ ಬಳಸಬೇಕಾಗ್ತದೆ. ಪಡ್ಲರ್ಗಳಲ್ಲಿ ಭಾಳ ಮುಖ್ಯವಾಗಿ ಕೆಸರನ್ನು ಚೆನ್ನಾಗಿ ಕದಡಿ ಅದು ಸಸಿ ನಾಟಿ ಮಾಡಲಿಕ್ಕೆ ಒಂದು ಗದ್ದೆಯಲ್ಲಿ ಮಾಡುವಂಥ ಒಂದು ಕೆಲಸನ ಮಾಡಬೇಕಾಗ್ತದೆ. ಅದೇ ರೀತಿ ನಮ್ಮಲ್ಲಿ ಟ್ರ್ಯಾಕ್ಟರ್ ಹಿಂಬದಿಯ ಒಂದು ಚಕ್ರಗಳಿಗೆ ವೀಲ್ಸ್ ಅಂದರೆ ಅದನ್ನು ಕೇಜ್ ವೀಲ್ ಅಂತ ಹೇಳ್ತೀವಿ. ಕೇಜ್ ವೀಲನ್ನು ಟ್ರ್ಯಾಕ್ಟರ್ ಹಿಂಬದಿಗೆ ನಾವು ಬಳಸೋದು, ಅಥವಾ ಪವರ್ ಟಿಲ್ಲರ್ನಲ್ಲಿ ಒಂದು ಚಕ್ರಗಳನ್ನು ಕೇಜ್ ವೀಲನ್ನು ಬಳಸೋದ್ರಿಂದ ಒಂದು ಕೆಸರುಗದ್ದೆಯನ್ನು ಚೆನ್ನಾಗಿ ಕದಡಲಿಕ್ಕೆ ನಮಗೆ ಬಹಳ ಉಪಯೋಗ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೀಗೆ ಭೂಮಿಯನ್ನು ಹದ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಯಂತ್ರಗಳು ನಮಗೆ ಬೇರೆ ಬೇರೆ ಬಗೆಯಲ್ಲಿ ಉಪಯೋಗವನ್ನು ಉಂಟು ಮಾಡುತ್ತೆ. ಈ ತರಹದ ಯಂತ್ರಗಳನ್ನು ಬಳಕೆಯನ್ನು ಮಾಡಿಕೊಂಡು ನಾವು ಭೂಮಿಯನ್ನು ಬಹಳ ಚೆನ್ನಾಗಿ ಹದವನ್ನು ಮಾಡಿಕೊಳ್ಬಹುದು. ಇನ್ನು ವರ್ಷದಲ್ಲಿ ಕೃಷಿ ಚಟುವಟಿಕೆ ಆರಂಭ ಆಗ್ತಕ್ಕಂಥದ್ದು ಮಾಗಿ ಉಳುಮೆಯ ಮೂಲಕ. ಈ ಮಾಗಿ ಉಳುಮೆ ಅಂತ ಅಂದರೆ ಏನು, ಇದರಿಂದ ರೈತರಿಗೆ ಏನೇನು ಅನುಕೂಲ ಆಗುತ್ತೆ, ಮಾಗಿ ಉಳುಮೆಯ ಸಂದರ್ಭದಲ್ಲಿ ಯಾವೆಲ್ಲ ಯಂತ್ರಗಳು ನಮಗೆ ನೆರವಾಗುತ್ತೆ? ಇದು ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಅಂತ ತಾವು ಎತ್ತಿದ್ದೀರಾ. ಈಗ ಏನಂತಂದರೆ ಮಾಗಿ ಉಳುಮೆನ ನಮ್ಮ ಹಳ್ಳಿ ಕಡೆ ಏನು ಹೇಳ್ತಾರೆ ಅಂತಂದರೆ ಬಡವನ ಮಾಗಿ ಶ್ರೀಮಂತನ ಗೊಬ್ಬರಕ್ಕೆ ಸಮ ಅಂತ ಹೇಳ್ತಾರೆ. ಅಂದರೆ ಶ್ರೀಮಂತ ಬೆಳೆ ನಂತರ ಗೊಬ್ಬರ ಹಾಕಿದರೆ ಅದೇ ಬಡವ ಮಾಗಿ ಮಾಡಿದರೆ ಮೊದಲೇ ಅದು ಶ್ರೀಮಂತನ ಗೊಬ್ಬರಕ್ಕೆ ಸಮ ಆಗ್ತದೆ ಅಂತ ಅದರ ಅರ್ಥ. ಸೊ ಹೇಗೆ ಅಂತಂತಂದರೆ ನೋಡಿ, ಮಾಗಿ ಉಳುಮೆ ಮುಂಗಾರಿಗಿಂತ ಮೊದಲೇ ಮಾಡ್ತೇವೆ ನಾವು. ಮುಂಗಾರಿಗಿಂತ ಮೊದಲೇ ಅಂದರೆ ಬೆಳೆ ಕಟಾವಾದ ನಂತರ ಇದ್ದಂಥ ಒಂದು ತೇವಾಂಶನ ಉಪಯೋಗಿಸ್ಕೊಂಡು ನಾವು ಉಳುಮೆ ಮಾಡೋದಕ್ಕೆ ಮಾಗಿ ಉಳುಮೆ ಅಂತ ಹೇಳ್ತೇವೆ. ಮಾಗಿ ಕಾಲ ಯಾವಾಗ ಬರ್ತದೆ? ಡಿಸೆಂಬರ್, ಜನವರಿ ಆ ಸಂದರ್ಭದಲ್ಲಿ ಬರುವಂಥ ಒಂದು ಕಾಲ. ಸೊ ಆ ಒಂದು ಸಂದರ್ಭದಲ್ಲಿ ಇರುವಂಥ ಬೆಳೆ ಕಟಾವಾದ ನಂತರ ಅಲ್ಪ ಸ್ವಲ್ಪ ನಮಗೆ ಏನು ಮಾಯಿಶ್ಚರು ಅಥವಾ ಒಂದೇನು ತೇವಾಂಶ ಇರ್ತದೆ ಅದನ್ನು ಉಪಯೋಗಿಸ್ಕೊಂಡು ನಾವು ಉಳುಮೆ ಮಾಡೋದು. ಸೊ ಈ ಉಳುಮೆ ಮಾಡೋದ್ರಿಂದ ಸಾಕಷ್ಟು ರೈತನಿಗೆ ಅನುಕೂಲಗಳಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ತೇವಾಂಶ ಭೂಮಿಯಲ್ಲಿ ಅಲ್ಲೇ ಹಿಡಿದಿಟ್ಟುಕೊಳ್ಳಲಿಕ್ಕೆ ಬಹಳ ಮುಖ್ಯ ಆಗ್ತದೆ. ಮತ್ತು ನಮಗೆಲ್ಲ ಗೊತ್ತಿರೋ ಈಗ ಒಂದು ಮಳೆ
ಅನಿಶ್ಚಿತತೆ, ಯಾವಾಗ ಬರ್ತದೆ ಏನು ಅಂತ ಹೇಳೋಕ್ಕಾಗಲ್ಲ. ಅದರಲ್ಲೂ ಮುಂಗಾರಿನ ಪೂರ್ವ ಬರುವಂಥ ಮಳೆಗಳು ಬಹಳ ರಭಸವಾಗಿರ್ತವೆ. ಅದು ಭೂಮಿಯಲ್ಲಿ ಬಹಳ ಮುಖ್ಯವಾಗಿ ಇಂಗೋಗ್ಲಿಕ್ಕೆ, ರಭಸವಾಗಿ ಬಂದಂಥ ಮಳೆ ನೀರು ಅಲ್ಲಿ ಭೂಮಿಯಲ್ಲಿ ಇಂಗೋಗ್ಲಿಕ್ಕೆ ಸಹಾಯ ಆಗ್ತದೆ ಒಂದು. ಎರಡನೇದಾಗಿ ಭೂಮಿಯಲ್ಲಿರುವಂಥ ಒಂದು ರೋಗದ ನಂಜಾಗ್ಬೋದು ಅಥವಾ ಕೀಟಗಳ ಒಂದು ಮೊಟ್ಟೆಗಳಾಗ್ಬೋದು, ಕೀಟಗಳ ಒಂದು ಸಂತತಿ ಆಗ್ಬೋದು ಭೂಮಿಯಲ್ಲಿರ್ತದೆ. ಅದನ್ನು ತೆರೆಯಲ್ಪಡ್ತದೆ. ಅದು ತೆರೆಯಲ್ಪಟ್ಟಾಗ ಬೇಸಿಗೆ ಬರ್ತದೆ. ನೆಕ್ಸ್ಟ್ ಬೇಸಿಗೆಯಲ್ಲಿ ಆ ಒಂದು ಬಿದ್ದಂಥ ಒಂದು ಶಾಖದಿಂದ ಇವೆಲ್ಲ ನಂಜು ಎಲ್ಲವೂ ಸಹ ಹಾಳಾಗಲಿಕ್ಕೆ ಸಹಾಯ ಆಗ್ತದೆ. ಸೊ ಹೀಗಾಗಿ ಮುಂದೆ ಬರುವಂಥ ಬೆಳೆಗೆ ಬರುವಂಥ ರೋಗ ರುಜಿನಗಳನ್ನು ನಾವು ಈಗಲೇ ತಡೆಗಟ್ಟದಂಗೆ ಆಗ್ತದೆ. ಸೊ ಹಾಗಾಗಿ ಈಗ ಇದೆಲ್ಲ ಒಂದು ಅನುಕೂಲಗಳಿರೋದ್ರಿಂದ ಬಡವನ ಮಾಗಿ ಶ್ರೀಮಂತನ ಗೊಬ್ಬರಕ್ಕೆ ಸಮ. ಮತ್ತು ಬಹಳ ಮುಖ್ಯವಾಗಿ ಇದ್ದಂಥ ಎಲೆ, ಹಸಿರೆಲೆ ಆಗ್ಬೋದು ಅಥವಾ ಬೇರು ಆಗ್ಬೋದು, ಕೂಳೆ ಆಗ್ಬೋದು, ಇವೆಲ್ಲವೂ ಸಹ ಭೂಮಿಯಲ್ಲಿ ಚೆನ್ನಾಗಿ ಕೊಳೆತು ಸಾವಯವ ಅಂಶ ನಮ್ಮ ಭೂಮಿಯಲ್ಲಿ ಹೆಚ್ಚಾಗ್ತದೆ. ಸೊ ಹಾಗಾಗಿ ಬಡವನ ಮಾಗಿ ಒಂದು ಶ್ರೀಮಂತನ ಗೊಬ್ಬರಕ್ಕೆ ಸಮ. ಇದರಿಂದ ಸಾಕಷ್ಟು ಅನುಕೂಲಗಳಿದೆ. ಹಾಗಾಗಿ ನಮ್ಮ ರೈತ ಬಾಂಧವರು ಈ ಮಾಗಿ ಉಳುಮೆಯನ್ನು ತಪ್ಪದೇ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಉಳುಮೆಯ ನಂತರ ಮತ್ತು ಭೂಮಿಯ ಸಿದ್ಧತೆಯ ನಂತರ ಬಹಳ ಮುಖ್ಯವಾದಂತಹ ಒಂದು ಕಾರ್ಯ ಚಟುವಟಿಕೆ ಅಂತ ಹೇಳಿದರೆ ಬಿತ್ತನೆಯನ್ನು ಮಾಡ್ತಕ್ಕಂಥದ್ದು. ಈ ಬಿತ್ತನೆಗೆ ಹೆಚ್ಚು ಕೃಷಿಕರು ಅಥವಾ ಕೃಷಿ ಕಾರ್ಮಿಕರು ಬೇಕಾಗ್ತಾರೆ. ಇದೊಂದು ಹಬ್ಬದ ರೀತಿಯಲ್ಲಿ ಆಚರಣೆಗೊಳ್ತಕ್ಕಂಥ ಒಂದು ಸಂದರ್ಭವೂ ಕೂಡ ಆಗಿರುತ್ತೆ. ಈ ಒಂದು ಸಂದರ್ಭಕ್ಕೆ ಈ ಬಿತ್ತನೆಗೆ ಉಪಯೋಗವನ್ನು ಮಾಡಲಿಕ್ಕೆ ಯಾವೆಲ್ಲ ಉಪಕರಣಗಳು ಇದ್ದಾವೆ, ಅವುಗಳು ಹೇಗೆ ನೆರವಾಗುತ್ತೆ ನಮ್ಮ ಕೃಷಿಕರಿಗೆ ಅನ್ನುವಂಥದ್ದನ್ನು ತಿಳಿಸ್ಕೊಡಿ. ಈಗ ಬಿತ್ತನೆ ಬಹಳ ಮುಖ್ಯವಾದ ಒಂದು ಕಾರ್ಯಕ್ರಮ ಒಂದು ನಮ್ಮ ವ್ಯವಸಾಯದಲ್ಲಿ ಬಿತ್ತನೆಗೆ ಹೆಚ್ಚಿನ ಒಂದು ಒತ್ತು ಕೊಡ್ತೇವೆ. ಬಹಳ ಇಂಪಾರ್ಟೆಂಟು. ಸುಮಾರು 20% ಅಂತೂ ಲೇಬರ್ನ ನಾವು ಬಿತ್ತನೆಗಾಗಿ ಉಪಯೋಗಿಸ್ಕೊಳ್ಬೇಕಾಗ್ತದೆ. ಸೊ ಈಗ ಬಹಳ ಮುಖ್ಯವಾಗಿ ನಾವು ಭತ್ತವನ್ನೇ ತಗೊಂಡಾಗ ಭತ್ತದಲ್ಲಿ ನಾವು ಬಿತ್ತನೆಗೆ ಸಾಕಷ್ಟು ಉಪಕರಣಗಳನ್ನು ನಾವು ಈಗ ಅಭಿವೃದ್ಧಿಪಡಿಸಿದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಟ್ರ್ಯಾಕ್ಟರ್ ಚಾಲಿತ ಒಂದು ಭತ್ತದ ನಾಟಿ ಯಂತ್ರ ಆಗ್ಬೋದು ಅಥವಾ ಭತ್ತದ ಸಸಿ ನಾಟಿ ಮಾಡಲು ಉಪಯೋಗಿಸುವಂಥ ಕೆಲವೊಂದು ಟ್ರ್ಯಾಕ್ಟರ್ ಚಾಲಿತ ಒಂದು ಬಿತ್ತನೆ ಟೈಪನ್ನು ನಾವು ನೋಡ್ತಾ ಇದ್ದೀವಿ. ಈಗ ಎಲ್ಲ ಕಡೆ ಸಹ ಒಂದು ಟ್ರ್ಯಾಕ್ಟರ್ ಚಾಲಿತ ಒಂದು ಸಸಿ ಮಡಿಯನ್ನು ಭತ್ತದಲ್ಲಿ ನಾಟಿ ಮಾಡೋದನ್ನು ನಾವು ಎಲ್ಲ ಕಡೆ ನೋಡ್ತಾ ಇದ್ದೇವೆ. ಇದು ಬಹಳ ಮುಖ್ಯವಾದ ಒಂದು ಡೆವಲಪ್ಮೆಂಟು. ಯಾಕಂದರೆ ನಾವು ಭತ್ತವನ್ನು ನಾಟಿ ಮಾಡೋದು ಬಹಳ ಕಷ್ಟಕರವಾದ ಕೆಲಸ. ಅದರಲ್ಲೂ ಮಹಿಳೆಯರಿಗೆ ತುಂಬ ಕಷ್ಟಕರ. ಬಗ್ಗಿಕೊಂಡು ಅದನ್ನು ಮಾಡಬೇಕು, ತುಂಬ ಕಷ್ಟ ಆಗ್ತದೆ ಮತ್ತು ನಿಧಾನ ಆಗ್ತದೆ. ಇದೆಲ್ಲ ಸಮಸ್ಯೆಗಳಿರೋದ್ರಿಂದ ಭತ್ತದ ನಾಟಿ ಯಂತ್ರ ಏನಿದೆ ನಾವು ಟ್ರ್ಯಾಕ್ಟರ್ನಿಂದ ಉಪಯೋಗಿಸೋದು ಬಹಳ ನಿಖರವಾಗಿ ನಾವು ಒಂದು ಟ್ರ್ಯಾಕ್ಟರ್ ಚಾಲಿತ ಒಂದು ಭತ್ತದ ನಾಟಿ ಯಂತ್ರದಿಂದ ಮಾಡ್ಕೋಬೋದು. ಅದರಲ್ಲಿ 2-3 ಟೈಪ್ ಇದ್ದಾವೆ. ಈಗ ವಾಕಿಂಗ್ ಬಿಹೈಂಡ್ ದ ಅಂದರೆ ಅದ್ರ ಹಿಂದ್ಗಡೆ ಹೋಗಿ ನಾವು ಭತ್ತ ಸಸಿ ನಾಟಿ ಮಾಡೋಂಥ ಒಂದು ಯಂತ್ರ ಆಗ್ಬೋದು ಅಥವಾ ಕುಳಿತುಕೊಂಡು ಸಸಿ ನಾಟಿ ಮಾಡೋ ಯಂತ್ರವನ್ನು ಸಹ ನಾವು ಇತ್ತೀಚೆಗೆ ನೋಡ್ತಾ ಇದ್ದೇವೆ. ಇವುಗಳಿಂದ ಬಹಳ ಮುಖ್ಯವಾಗಿ ಬಹುಬೇಗ ಒಂದು 2.5 ಎಕರೆಯಷ್ಟು ಜಮೀನನ್ನು ಅಥವಾ 3 ಎಕರೆ ಜಮೀನನ್ನು ಒಂದೇ ದಿವಸದಲ್ಲಿ ಯಾವುದೋ ಒಂದು ಕಷ್ಟವಿಲ್ಲದೆ ನಾವು ಮಾಡ್ಕೋಬೋದು. ಸೊ ಅದು ಬಹಳ ಮುಖ್ಯವಾಗ್ತದೆ. ಆನಂತರ ಬಂದರೆ ನಾವು ಈ ಕಲ್ಟಿವೇಟರ್ನ ನಾವು ಉಪಯೋಗಿಸ್ಕೊಂಡು ಹತ್ತಿ, ಜೋಳ, ತಗ್ಗಣಿ ಆಗ್ಬೋದು ಅಥವಾ ಯಾವುದೇ ಒಂದು ದ್ವಿದಳ ಧಾನ್ಯಗಳನ್ನು ಸಹ ನಾವು ಈ ಒಂದು ಸಂದರ್ಭದಲ್ಲಿ ಸಾಲುಗಳನ್ನು ನೋಡಿಕೊಂಡು ಆ ಒಂದು ಸಾಲುಗಳಲ್ಲಿ ನಾವು ಬಿತ್ತನೆ ಮಾಡ್ಕೋಬೋದು. ಅದೇ ರೀತಿ ಕೂರಿಗೆಗಳಿದ್ದಾವೆ. ಈಗ ನಾನು ಆಲ್ರೆಡಿ ಹೇಳಿದೆ, ಕೂರಿಗೆಗಳು ಅಂದರೆ ಬೀಜ ಮತ್ತು ಒಂದು ಗೊಬ್ಬರ ಹಾಕುವಂಥ ಸೀಡ್ ಕಮ್ ಫರ್ಟಿಲೈಸರ್ ಡ್ರಿಲ್ ಅಂತ ಹೇಳ್ತೀವಿ. ಅವನ್ನು ಸಹ ನಾವು ಉಪಯೋಗಿಸ್ಕೊಂಡು ಈ ಒಂದು ಬಿತ್ತನೆ ಕಾರ್ಯಕ್ರಮನ ಬಹಳ ಮುಖ್ಯವಾಗಿ ಮಾಡ್ಕೋಬೋದು. ಈಗ ಮೊದಲೆಲ್ಲ ಏನು ಮಾಡ್ತಿದ್ರು, ಬ್ರಾಡ್ಕಾಸ್ಟಿಂಗ್ ಅಂದರೆ ಚೆಲ್ಲೋದ್ರಿಂದ ಸಾಕಷ್ಟು ನಮಗೆ ಈ ಒಂದು ಬೀಜನೂ ಸಹ ವೇಸ್ಟ್ ಆಗ್ತಿತ್ತು, ಸರಿಯಾದ ರೀತಿಯಲ್ಲಿ ಆಗ್ತಾ ಇರಲಿಲ್ಲ ಮತ್ತು ಕಳೆ ನಿಯಂತ್ರಣ ಸಹ ಭಾಳ ಕಷ್ಟ. ಸೊ ಹಾಗಾಗಿ ಈ ಒಂದೆಲ್ಲ ಅನುಕೂಲಗಳಿರುವಂಥ ಒಂದು ಈ ಸಾಧನಗಳನ್ನು ನಾವು ಬಳಸೋದ್ರಿಂದ ರೈತರಿಗೆ ಬಹಳ ಮುಖ್ಯವಾಗಿ ಹೆಚ್ಚು ಪ್ರಯೋಜನ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಕೆಲವೊಂದು ಸಸಿಗಳನ್ನು ನಾವು ತೆಂಗಿನ ಸಸಿ ಆಗ್ಬೋದು, ಮಾವಿನ ಸಸಿ ಆಗ್ಬೋದು, ಸಪೋಟ ಆಗ್ಬೋದು, ಅರಣ್ಯ ಸಸಿಗಳನ್ನು ಆಗ್ಬೋದು, ಇವನ್ನೆಲ್ಲ ನೆಡಲಿಕ್ಕೆ ಸಾಧನಗಳನ್ನು ನೋಡಿದ್ದೀವಿ ನಾವು. ಡಿಗ್ಗರ್ ಅಂತ ಅಂದ್ಬಿಟ್ಟು ಟ್ರ್ಯಾಕ್ಟರ್ ಚಾಲಿತ ಡಿಗ್ಗರ್ಗಳು. ಸೊ ಇವುಗಳನ್ನು ಸಹ ನಾವು ಉಪಯೋಗಿಸ್ಕೊಂಡು ನಾವು ಈ ಒಂದು ಸಸಿಗಳನ್ನು ನಾವು ನಾಟಿ ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ನಾಟಿಯಾದ ನಂತರ ನಮ್ಮ ಸವಾಲು ಏನಪ್ಪ ಅಂತ ಹೇಳಿದರೆ ಈ ಬೆಳೆಯ ನಡುವೆ ಬರ್ತಕ್ಕಂಥ ಕಳೆಯನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು. ಕಳೆ ನಿರ್ವಹಣೆಯನ್ನು ಮಾಡಲಿಕ್ಕೆ ಯಾವೆಲ್ಲ ಸಾಧನಗಳು ನೆರವಾಗುತ್ತೆ, ಅವುಗಳನ್ನು ಹೇಗೆ ಯಾವ ಸಂದರ್ಭದಲ್ಲಿ ಯಾವ್ಯಾವ ಸಾಧನಗಳನ್ನು ಉಪಯೋಗವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ.
ಈಗ ನೋಡಿ, ಕೂಲಿ ಆಳುಗಳ ಅಭಾವ ಇರುವಂಥ ಈ ಒಂದು ಸಂದರ್ಭದಲ್ಲಿ ಕಳೆ ನಿಯಂತ್ರಣ ಬಹಳ ಬೇಗ ಒಂದು ಚೌಕಟ್ಟಿನಲ್ಲಿ ಒಂದು 8-10 ದಿವಸದಲ್ಲೇ ನಾವು ಮಾಡಲಿಲ್ಲ ಅಂದರೆ ನಮ್ಮ ಬೆಳೆಗೆ ಹೆಚ್ಚು ಹಾನಿ ಆಗ್ತದೆ. ಸೊ ಹಾಗಾಗಿ ಸುಮಾರು 1/3 ಭಾಗದಷ್ಟು ಕಳೆ ನಿಯಂತ್ರಣಕ್ಕೆ ಖರ್ಚು ಸಹ ಬರ್ತದೆ. ಸೊ ಹಾಗಾಗಿ ನಾವೇನು ಮಾಡಬೇಕಂದ್ರೆ, ಈಗ ನಾನು ಈಗಾಗಲೇ ಹೇಳಿದೆ, ಸೀಡ್ ಕಮ್ ಫರ್ಟಿಲೈಸರ್ ಅಥವಾ ಒಂದು ಕೂರಿಗೆಯಿಂದ ಬಿತ್ತನೆ ಮಾಡೋವಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಸಾಧನಗಳಿಗೆ ಹೊಂದಿಕೊಳ್ಳುವಂಥ ಕೆಲವೊಂದು ಸಾಧನಗಳನ್ನು ನಾವು ಕಳೆ ನಿಯಂತ್ರಣಕ್ಕೂ ಸಹ ಅಭಿವೃದ್ಧಿಪಡಿಸಿದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕಳೆ ನಿಯಂತ್ರಣ ಮಾಡಲಿಕ್ಕೆ 3 ವಿಧವಾಗಿ ನಾವು ನಿರ್ಣಯ ಮಾಡ್ಬೋದು. ಮಾನವ ಚಾಲಿತ ಒಂದು ಯಂತ್ರಗಳಾಗ್ಬೋದು, ದನಗಳಿಂದ ಉಪಯೋಗ ಮಾಡುವಂಥ ಯಂತ್ರಗಳು, ಮತ್ತು ಟ್ರ್ಯಾಕ್ಟರ್ ಉಪಯೋಗಿಸಿ ಮಾಡೋದು ಅಥವಾ ಯಂತ್ರ ಚಾಲಿತ ವೀಡರ್ಸ್ ಅಥವಾ ಪವರ್ ವೀಡರ್ಸ್ ಅಂತ ಹೇಳ್ತೀವಿ, ಅವುಗಳನ್ನು ಸಹ ನಾವು ಉಪಯೋಗಿಸ್ಕೊಂಡು ಈ ಒಂದು ಕಳೆ ನಿಯಂತ್ರಣ ಮಾಡ್ಕೋಬೋದು. ಮೊದಲಿಗೆ ಏನು ಮಾಡ್ತಿದ್ರು, ಆಳುಗಳನ್ನು ಗುದ್ಲಿ ಅಥವಾ ಒಂದು ಕುರುಪಿ ಅಥವಾ ವರ್ವಾರಿ ಇಂಥವುಗಳನ್ನು ಉಪಯೋಗಿಸ್ಕೊಂಡು ಒಂದು ಕಳೆ ನಿಯಂತ್ರಣ ಮಾಡ್ತಿದ್ರು. ಈಗ ಆ ರೀತಿ ಅಲ್ಲ, ನಮಗೆ ಕಳೆ ನಿಯಂತ್ರಣ ಮಾಡಲಿಕ್ಕೆ ಹಲವಾರು ಸಾಧನಗಳಿದ್ದಾವೆ. ಅದರಲ್ಲಿ ಹ್ಯಾಂಡಲ್ ಇರುವಂಥ, ಚಕ್ರ ಇರುವಂಥ ನಾಟಿ ಯಂತ್ರಗಳಾಗ್ಬೋದು, ಅದರಲ್ಲಿ ಕೋನೋ ವೀಡರ್ ಅಂತ ನಾವು ಭತ್ತದಲ್ಲಿ ಬೆಳೆಸ್ತೇವೆ. ಆ ಸಾಧನಗಳ ಮಧ್ಯೆ ಮನುಷ್ಯ ಏನು ಮಾಡ್ತಾರೆ, ನಿಂತ್ಕೊಂಡೇ ಅದನ್ನು ಪುಲ್ ಅಂಡ್ ಪುಷ್ ಟೈಪ್, ಅಂದರೆ ಹಿಂದು ಮುಂದೆ ಮಾಡಿಕೊಂಡು ಒಂದು ಕಳೆಯನ್ನು ತೆಗೆದು ಆ ಕಳೆಯನ್ನು ಅಲ್ಲೇ ಒಂದು ಭೂಮಿಯಲ್ಲೇ ಒಂದು ಉಳ್ತು ಹಾಕುವಂಥ ಒಂದು ಸಾಧನ ಇದು ಕೋನೋ ವೀಡರು, ಅಥವಾ ಡಬಲ್ ಕೋನೋ ವೀಡರ್ ಅಂತ ಬರ್ತದೆ. ಇದೇ ರೀತಿ ಬೇರೆ ಬೇರೆ ಡ್ರಮ್ ಕೋನೋ ವೀಡರು, ಈ ರೀತಿಯಾದ ಹಲವಾರು ಒಂದು ರೋಟ್ರಿ ವೀಡರ್ಸ್ನ ಅಥವಾ ಕಳೆ ನಿಯಂತ್ರಣ ಮಾಡುವಂಥ ಸಾಧನಗಳನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಡ್ರಮ್ ಸಮೇತ ಇರುವಂಥ ಒಂದು ಕೆಲವೊಂದು ಸಾಧನಗಳನ್ನು ಸಹ ನಾವು ನೋಡ್ತಾ ಇದ್ದೇವೆ. ಮತ್ತು 2 ಸಾಲಿನ ಮಧ್ಯೆ ಮಾಡುವಂಥ ಫಿಂಗರ್ ರೋಟ್ರಿ ವೀಡರ್ ಅಂತ ಅಂದ್ಬಿಟ್ಟು ಈ ರೀತಿ ನಾನಾ ಖಾಸಗಿ ಕಂಪನಿಗಳು ತಮ್ಮದೇ ಆದ ರೀತಿಯಾದ ಒಂದು ವೀಡರ್ಸ್ನ ಅಥವಾ ಒಂದು ಕಳೆ ನಿಯಂತ್ರಣ ಮಾಡುವಂಥ ಸಾಧನಗಳನ್ನು ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ಬ್ಯಾಟ್ರಿ ಚಾಲಿತ ಗದ್ದೆಗಳಲ್ಲಿ ಕಳೆ ನಿಯಂತ್ರಣ ಮಾಡುವಂಥ ಕೆಲವೊಂದು ಸಾಧನಗಳನ್ನು ಸಹ ನಾವು ಈ ಒಂದು ಸಂದರ್ಭದಲ್ಲಿ ನೋಡ್ಬೋದು. ಅದೇ ರೀತಿ ಯಂತ್ರ ಚಾಲಿತ ಕಳೆ ತೆಗೆಯುವ ಒಂದು ಸಾಧನಗಳನ್ನು 3 5 ಅಂದರೆ 3 ಸಾಧನಗಳು 5 ಸಾಧನಗಳ ಮಧ್ಯೆ ಕಳೆ ನಿಯಂತ್ರಣ ಮಾಡುವಂಥ ಸಾಧನಗಳನ್ನು ಸಹ, ಸಿಂಪಲ್ ಆಗಿರೋ ಚಿಕ್ಕ ಪುಟ್ಟ ಸಾಧನಗಳನ್ನು ಸಹ ನಾವು ನೋಡ್ಬೋದು. ಇವು ಬ್ಯಾಟ್ರಿ ಆಪ್ರೇಟೆಡ್ ಆಗ್ಬೋದು ಅಥವಾ ಪೆಟ್ರೋಲ್ ಕೆರೋಸಿನ್ 1 HP ಪವರ್ ಇರುವಂಥ ಒಂದು ಸಾಧನಗಳನ್ನು ಸಹ ನಾವು ಈ ರೀತಿಯಲ್ಲಿ ಕಾಣ್ಬೋದು. ಸೊ ಈ ಯಂತ್ರಚಾಲಿತ ರೋಟ್ರಿ ವೀಡರ್ಸ್ನ ಬಳಸೋದ್ರಿಂದ ಸಾಕಷ್ಟು ಅನುಕೂಲಗಳಿದ್ದಾವೆ. ಇದರಲ್ಲಿ ಸುಮಾರು ಇದ್ದಾವೆ. ಇವಾಗ ಸೋಹರ್ ಸಿಫಾಂಗ್ ಅಂತ ಒಂದು ಕಂಪ್ನಿ ಇದೆ, ಬಲರಾಮ್ ಕಂಪ್ನಿ ಮತ್ತು ಓಲಿಯೋ ಮ್ಯಾಕ್, ಇವೆಲ್ಲನೂ ಸಹ ತಮ್ಮದೇ ಆದ ರೀತಿಯಾದ ಒಂದು ಅನುಕೂಲಗಳಿರೋಂಥ ಒಂದು ಕಳೆ ನಿಯಂತ್ರಣ ಮಾಡುವಂಥ ಕೆಲವೊಂದು ಸಾಧನಗಳನ್ನು ಇವರು ಬೆಳೆಸಿದ್ದಾರೆ. ಮತ್ತು ಕಳೆ ಕೀಳಲು ಮತ್ತು ಮಣ್ಣನ್ನು ಅದನ್ನು ಹದಗೊಳಿಸಲು ಸಹ ಸಾಕಷ್ಟು ಏರು ಹಾಕಲು ಇರುವಂಥ ಪವರ್ ಟಿಲ್ಲರ್ಸು ಸಹ ಇದ್ದಾವೆ. ಯಾಕಂದರೆ ನಾವು ಕಳೆ ನಿಯಂತ್ರಣ ಮಾಡಿದ್ಮೇಲೆ ಆ ಸಾಧನಗಳ ಮಧ್ಯೆ ನಾವು ಮಣ್ಣನ್ನು ಬೆಳೆಗೆ ಏರು ಹಾಕೋದು ಅಥವಾ ಅದನ್ನು ಇದು ಮಾಡೋದು ಸಹ ಬಹಳ ಮುಖ್ಯ ಆಗ್ತದೆ. ಸೊ ಅಂಥ ಸಾಧನಗಳು ಸಹ ನಾವು ಈ ಒಂದು ಪವರ್ ಟಿಲ್ಲರ್ಸ್ ಅಥವಾ ಟ್ರ್ಯಾಕ್ಟರನ್ನು ಉಪಯೋಗಿಸ್ಕೊಂಡು, ಈ ಒಂದು ಕಲ್ಟಿವೇಟರ್ಸ್ನ ಸಹ ಉಪಯೋಗಿಸ್ಕೊಂಡು ಅಗಲ ಇರುವಂಥ ಒಂದು ಸಾಧನಗಳ ಮಧ್ಯೆ ನಾವು ಕಳೆ ನಿಯಂತ್ರಣವನ್ನು ಸಹ ಮಾಡ್ಬೋದು. ಭಾಳ ಮುಖ್ಯವಾಗಿ ಕಲ್ಟಿವೇಟರನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಸಾಧನಗಳನ್ನು ಯಾವ ರೀತಿ ಬೇಕು, ಸಾಧನಗಳ ಮಧ್ಯೆ ಇರೋಂಥ ಒಂದು ಅಂತರವನ್ನು ನಾವು ಅಡ್ಜಸ್ಟ್ ಮಾಡಿಕೊಂಡು ಕಲ್ಟಿವೇಟರ್ನ ಉಪಯೋಗಿಸ್ಕೊಂಡು ಸಹ ನಾವು ಕಳೆ ನಿಯಂತ್ರಣವನ್ನು ಮಾಡ್ಬೋದು ಅಂತ ಹೇಳ್ತೀನಿ. ಅದೇ ರೀತಿ ಈಗ ದ್ವಿದಳ ಧಾನ್ಯಗಳ ಮಧ್ಯೆ ಕಳೆ ಕೀಳಲು ಮಣ್ಣನ್ನು ಏರು ಹಾಕಲು ಈ ಒಂದು ಟ್ರ್ಯಾಕ್ಟರ್ ಚಾಲಿತ ವೀಡರ್ಗಳನ್ನು ಸಹ ನಾವು ಬಳಸ್ಬೋದು. ಮತ್ತು ಚಿಕ್ಕ ಒಂದು ಟ್ರ್ಯಾಕ್ಟರ್ಸ್ ಭಾಳ ಮುಖ್ಯ ಈ ಕಳೆ ನಿಯಂತ್ರಣ ಮಾಡೋದರಲ್ಲಿ. ಅಂತರ ಬೇಸಾಯ ಭಾಳ ಮುಖ್ಯವಾಗ್ತದೆ ಮುಂದೆ, ಯಾಕಂದರೆ ಬೆಳೆ ನಮಗೆ ಉಲ್ಸಾಗಿ ಬರಬೇಕು ಅಂತಂದರೆ ಅಂತರ ಬೇಸಾಯ ಬೇಕಾಗ್ತದೆ. ಅದರಲ್ಲಿ ಚಿಕ್ಕ ಒಂದು ಎಸ್ಪೆಷಲಿ 18 HP ಇರುವಂಥ ಮಿನಿ ಟ್ರ್ಯಾಕ್ಟರ್ಸ್ ಈಗ ಇತ್ತೀಚೆಗೆ ಬರ್ತಾ ಇದ್ದಾವೆ. ಇನ್ನೂ ಮಿನಿ ಟ್ರ್ಯಾಕ್ಟರ್ಸ್ ಬರ್ತಾ ಇದ್ದಾವೆ. ಅವುಗಳನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಈ ಒಂದು ಕಳೆ ನಿಯಂತ್ರಣ ಮಾಡ್ಬೋದು. ಬಹಳ ಮುಖ್ಯವಾಗಿ ಈಗ ಕಬ್ಬು ಮತ್ತು ಹತ್ತಿಯಲ್ಲಿ ಟ್ರ್ಯಾಕ್ಟರ್ ಉಪಯೋಗಿಸಿ ಅಂತರ ಬೇಸಾಯ ಮಾಡೋದು ಭಾಳ ಮುಖ್ಯ. ಅವುಗಳನ್ನು ಸಹ ನಾವು ಉಪಯೋಗಿಸ್ಕೊಂಡು ಅಂತರ ಬೇಸಾಯ ಮಾಡಿದ್ದಾದಲ್ಲಿ ಕಳೆ ನಿಯಂತ್ರಣ ಮಾಡ್ಬೋದು ಮತ್ತು ಹೆಚ್ಚು ಬೆಳೆನ ನಾವು ಬೆಳ್ಕೊಳ್ಳಿಕ್ಕೆ ಅವಕಾಶ ಇದೆ ಸಂದರ್ಭದಲ್ಲಿ ಇದೆ ಅಂತ ಹೇಳ್ತೀನಿ. ಅದೇ ಕಳೆ ನಿಯಂತ್ರಣ ನಾವು ಹೆಚ್ಚಿಗೆ ಮಾಡಲಿಲ್ಲ ಅಂದರೆ ನಮಗೆ ಬಹಳಷ್ಟು ಅನಾನುಕೂಲಗಳು ಇದ್ದಾವೆ. ಆದರೆ ಎಸ್ಪೆಷಲಿ 2 ಭಾಗದಷ್ಟು ಬೆಳೆ ನಾಶ ಆಗುವಂಥ ಒಂದು ಸಂದರ್ಭದೂ ಇರ್ತದೆ ಕಳೆ ಸರಿಯಾಗಿ ನಿಯಂತ್ರಣ ಮಾಡಲಿಲ್ಲ ಅಂದರೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಕಳೆ ಕೊಚ್ಚುವ ಯಂತ್ರಗಳು ಬಂದಿದ್ದಾವೆ. ನೀವು ಪಾರ್ಕ್ಗಳಲ್ಲಾಗ್ಬೋದು ಅಥವಾ ರೋಡ್ ಮಧ್ಯೆ ಅಥವಾ ಈ ರೋಡ್ ಸೈಡ್ಗಳಲ್ಲಿ ನೋಡ್ತಾ ಇರ್ತೀವಿ. ಕಳೆ ಕೊಚ್ಚುವ ಯಂತ್ರಗಳು ಬಹಳ ಮುಖ್ಯ. ಇದನ್ನು 1 HP ಪವರನ್ನು ಉಪಯೋಗಿಸ್ಕೊಂಡು ಒಂದು ಇಂಜನ್ ಉಪಯೋಗಿಸ್ಕೊಂಡು ಕಳೆ ನಿಯಂತ್ರಣ ಮಾಡಲಿಕ್ಕೆ ಬಹಳ ಉತ್ಕೃಷ್ಟ ರೀತಿಯಲ್ಲಿ ನಾವು ಉಪಯೋಗ ಪಡ್ಕೊಳ್ತಾ ಇರೋದನ್ನು ಸಹ ಈಗ ನೋಡ್ತಾ ಇದ್ದೇವೆ. ಭಾಳ ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಅದು ಬಹಳ ಫೋರ್ಸಾಗಿ ಹೊಡಿತಾ ಇದೆ. ಅದಕ್ಕಾಗಿ ತಲೆಗೆ ಹೆಲ್ಮೆಟ್ ಹಾಕ್ಕೋಬೇಕು ಮತ್ತು ಅದಕ್ಕೆ ಬೇಕಾದಂಥ ಸೂಕ್ತವಾದ ಒಂದು ನಾವು ಪ್ರೊಟೆಕ್ಷನ್ ತೊಗೊಂಡು ಆನಂತರ ಅದನ್ನು ಉಪಯೋಗಿಸ್ಲಿಕ್ಕೆ ಭಾಳ ಸೂಕ್ತವಾಗಿ ನಾವು ಉಪಯೋಗ ಮಾಡ್ಕೋಬೇಕಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೀಗೆ ನಮ್ಮ ಬೆಳೆಯನ್ನು ಬಾಧಿಸ್ತಕ್ಕಂತಹ ಕಳೆಯನ್ನು
ಅನೇಕ ಯಂತ್ರಗಳನ್ನು ಬಳಕೆಯನ್ನು ಮಾಡಿಕೊಂಡು ಬಹಳ ಸುಲಭವಾಗಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮತ್ತು ಹೆಚ್ಚು ಕೃಷಿ ಕಾರ್ಮಿಕರ ಅವಲಂಬನೆ ಇಲ್ಲದೆ ನಾವು ಬಹಳ ಪರಿಣಾಮಕಾರಿಯಾಗಿ ನಿಯಂತ್ರಣವನ್ನು ಮಾಡಬಹುದು. ಇನ್ನು ಅಂತಿಮ ಹಂತ ಬೆಳೆ ಕಟಾವಿಗೆ ಬರುತ್ತೆ. ಆ ಸಂದರ್ಭದಲ್ಲಿಯೂ ಕೂಡ ನಮಗೆ ಅನೇಕ ಯಂತ್ರಗಳು ನೆರವಾಗುತ್ತೆ. ಕೊಯ್ಲು ಮತ್ತು ಕಟಾವು ಏನಿದೆಯೋ ಈ ಸಂದರ್ಭದಲ್ಲಿ ಯಾವೆಲ್ಲ ಯಂತ್ರೋಪಕರಣಗಳನ್ನು ಯಾವ್ಯಾವ ಬೆಳೆಯಲ್ಲಿ ನಾವು ಉಪಯೋಗವನ್ನು ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ತಿಳಿಸ್ಕೊಡಿ. ಈಗ ನೋಡಿ, ಕಟಾವು ಸಹ ಬಹಳ ಮುಖ್ಯವಾದ ಒಂದು ಅಂಶ. ಅದು ಸಮಯಕ್ಕೆ ಸರಿಯಾಗಿ ಕಟಾವು ಮಾಡಬೇಕಾಗ್ತದೆ. ಈಗ ಮೊದಲೆಲ್ಲ ಏನು ಮಾಡ್ತಿದ್ವಿ ಅಂದರೆ ಕುಡುಗೋಲುಗಳನ್ನು ಬೆಳೆಸಿ ಕಟಾವು ಮಾಡ್ತಿದ್ವಿ. ಅದರಲ್ಲಿ ಈಗ ಇತ್ತೀಚೆಗೆ ಅದರಲ್ಲೂ ಇಂಪ್ರೂವ್ಮೆಂಟ್ ಬಂದಿದೆ. ಸೆಲ್ಫ್ ಸೆರೇಟೆಡ್ ಸಿಕಲ್ಸ್ ಅಂತ ಅಂದ್ಬಿಟ್ಟು, ಅಂದರೆ ಆದಷ್ಟಕ್ಕೆ ಶಾರ್ಪ್ನಿಂಗ್ ಆಗ್ತವೆ ಅಥವಾ ಒಂದು ಚುಪಾಗಿ ಆಗ್ತಾಯಿದೆ ಅದನ್ನು ಬಳಸಿದಷ್ಟು ಅಂಥ ಒಂದು ಕೊಯ್ಲಿನ ಕುಡುಗೋಲುಗಳು ಸಹ ಬಂದಿದ್ದಾವೆ. ಅದಲ್ಲದೆ ಕೊಯ್ಲಿನೋತ್ತರ ಒಕ್ಕಣೆ ಮಾಡಲಿಕ್ಕೆ ಒಂದು ಸಾಕಷ್ಟು ನಾವು ಯಂತ್ರೋಪಕರಣಗಳನ್ನು ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ. ಈ ಯಂತ್ರಗಳಲ್ಲಿ ಕೊಯ್ಲು ಮಾಡಿ ಕಾಳು ಬೇರ್ಪಡಿಸಿ ಅದನ್ನು ಬ್ಯಾಗಿಂಗ್ ಮಾಡೋಂಥ ಒಂದು ಮಟ್ಟದಲ್ಲಿ ಅಲ್ಲೇನೇ ನಾವು ಕ್ಷೇತ್ರದಲ್ಲೇ ಅಥವಾ ಹೊಲದಲ್ಲೇ ನಾವು ತೋಟದಲ್ಲೇ ನಾವು ಇದನ್ನು ಮಾಡ್ಕೊಳ್ಬಹುದು. ಅದರಲ್ಲಿ ಬಹಳ ಮುಖ್ಯವಾಗಿ ಮಲ್ಟಿ ಕ್ರಾಪ್ ಥ್ರೆಷರ್ಸು ಮತ್ತು ಪ್ಯಾಡಿ ರೀಪರ್ಸು ಮತ್ತು ಜೋಳ ಒಕ್ಕಣೆ ಮಾಡುವಂಥ ಯಂತ್ರಗಳು, ಕಂಬೈನ್ಡ್ ಹಾರ್ವೆಸ್ಟರ್ಸ್ ಥ್ರೆಷರ್ಸ್ ಅಂತ ಅಂದ್ಬಿಟ್ಟು ಈ ಎಲ್ಲ ಉಪಕರಣಗಳು ಏನಂತಂದರೆ ಒಂದು ಬೆಳೆಯಲ್ಲಿ ನಾವು ಆರಿಸ್ಬಿಟ್ರೆ ಅದು ಕಟಾವು ಮಾಡುತ್ತೆ. ಕಟಾವು ಮಾಡಿದ ನಂತರ ಒಕ್ಕಣೆನೂ ಆಗುತ್ತೆ, ಬೀಜಗಳು ಸಪ್ರೇಟ್ ಆಗ್ತವೆ ಮತ್ತು ಅದು ಬ್ಯಾಗಿಂಗು ಸಹ ಆಗ್ತದೆ. ಸೊ ಅಂಥ ಒಂದು ಉಪಕರಣಗಳು ಈ ಕಂಬೈನ್ಡ್ ಹಾರ್ವೆಸ್ಟರ್ ಥ್ರೆಷರ್ಸ್ ಅಂತ ಅಂದ್ಬಿಟ್ಟು. ಮತ್ತು ನಮಗೇನಂತಾರೆ ಕೂಲಿಗಳ ಅಭಾವ ಇದೆ ಮತ್ತು ಅದೇ ರೀತಿ ಇದ್ರ ಖರ್ಚು ಸಹ ಭಾಳ ಕಡಿಮೆ. ನಾವು ಓವರಾಲ್ ನಾವು ನೋಡಿದಾಗ ಈ ಆಳುಗಳನ್ನ ನೀವು ಏನು ಮಾಡ್ತೀವಿ ಅದಕ್ಕಿಂತ ಸುಮಾರು 25-30% ನಮಗೆ ಬಹಳ ಚೀಪಾಗಿ ಅಥವಾ ಒಂದು ಕಡಿಮೆ ಖರ್ಚಿನಲ್ಲಿ ಕಟಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ರೀತಿಯಾಗಿ ಸಾಕಷ್ಟು ಯಂತ್ರಗಳು ಸಹ ಈ ಒಂದು ಹಾರ್ವೆಸ್ಟಿಂಗು ಸಹ ಬಂದಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಬೇರೆ ಬೇರೆ ಕಂಪನಿಗಳು ತಮ್ಮದೇ ಆದ ಒಂದು ರೀತಿಯಲ್ಲಿ ಒಂದು ಬೇರೆ ಬೇರೆ ಬೆಳೆಗಳಿಗೂ ಸಹ ಒಂದು ಹಾರ್ವೆಸ್ಟರ್ಸ್ನ ಮಾಡಿದ್ದಾರೆ. ಅದರಲ್ಲಿ ಮಲ್ಟಿ ಕ್ರಾಪ್ ಥ್ರೆಷರ್ಸ್ ಆಗ್ಬೋದು, ಪ್ಯಾಡಿ ಹಾರ್ವೆಸ್ಟರ್ಸ್ ಆಗ್ಬೋದು, ಮತ್ತು ರೀಪರ್ಸು, ಮತ್ತು ನಾವು ಹುಲ್ಲನ್ನು ಸಹ ಅದನ್ನು ಅಲ್ಲೇ ಕಟ್ಟಿಬಿಟ್ಟು ಬೇಲ್ ಮಾಡೋಂಥ ಅದನ್ನು ಒಂದು ಉಂಡೆ ಮಾಡಿ ಅದನ್ನು ಹಾಕುವಂಥ ಒಂದು ಸಾಧನ ಸಹ ಬಂದಿದ್ದಾವೆ. ಸೊ ಈ ಎಲ್ಲ ಯಂತ್ರೋಪಕರಣಗಳನ್ನು ನಾವು ಮಾಡ್ಕೊಳ್ಳೋದ್ರಿಂದ ಬಹಳ ಮುಖ್ಯವಾಗಿ ಸಾಕಷ್ಟು ನಮ್ಮ ಖರ್ಚನ್ನು ಕಡಿಮೆ ಮಾಡ್ಕೋಬಹುದು. ಅದೇ ರೀತಿ ಒಳ್ಳೆ ಸಮಯಕ್ಕೆ ಸರಿಯಾಗಿ ನಾವು ರೈತರಿಗೆ ಉಪಯೋಗ ಮಾಡಲಿಕ್ಕೆ ಈ ಒಂದು ಯಂತ್ರೋಪಕರಣಗಳು ಬಹಳ ಮುಖ್ಯ ಪಾತ್ರ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕೃಷಿಯಲ್ಲಿ ಸುಧಾರಿತ ಯಂತ್ರೋಪಕರಣಗಳ ಬಳಕೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಅಂತಿಮವಾಗಿ ನಾವು ಏನು ಹೇಳಬೇಕು ಅಂತಂದರೆ, ಈಗ ನಮ್ಮ ಕೃಷಿಕರು ದೊಡ್ಡವರಾಗ್ಬೋದು ಚಿಕ್ಕವರಾಗ್ಬೋದು, ಈಗ ಎಲ್ಲ ಕಡೆಯಿಂದ ಯಂತ್ರೋಪಕರಣಗಳಿದ್ದಾವೆ. ಸಣ್ಣ ರೈತರಾಗ್ಬೋದು ಅಥವಾ ದೊಡ್ಡ ರೈತರಾಗ್ಬೋದು, ಅವರೆಲ್ಲರೂ ಸಹ ಯಂತ್ರೋಪಕರಣಗಳ ಒಂದು ಉಪಯೋಗವನ್ನು ಪಡ್ಕೋಬೇಕು. ಅದೇ ರೀತಿ ಇವಾಗ ನಿಮಗೆ ತೊಗೊಳ್ಲಿಕ್ಕೆ ಆಗಲಿಲ್ಲ ಅಂಥ ಕಡೆ ಸರ್ಕಾರನೇ ಒಂದು ನಮಗೆ ಕೃಷಿ ಇಲಾಖೆಯಿಂದ ಒಂದು ಯಂತ್ರೋಪಕರಣಗಳನ್ನು ಬಾಡಿಗೆ ಕೊಡುವಂಥ ಒಂದು ಕಾರ್ಯಕ್ರಮವೂ ಇದೆ. ಆ ಒಂದು ಸವಲತ್ತುಗಳನ್ನ ನಾವು ಬಳಸ್ಕೊಂಡು ಈ ಒಂದು ಯಂತ್ರೋಪಕರಣ ಉಪಯೋಗ ಪಡ್ಕೊಂಡು ಅನುಕೂಲ ಮಾಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಕೃಷಿಯಲ್ಲಿ ಬಳಕೆಯನ್ನು ಮಾಡುವಂತಹ ಯಂತ್ರೋಪಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ? ನನ್ನನ್ನು ಕೃಷಿ ಕಾಲೇಜಿಗೆ ಬಂದರೆ ಸಂಪರ್ಕ ಮಾಡ್ಬೋದು. ಇಲ್ಲಾಂದರೆ ನನ್ನ ಒಂದು ದೂರವಾಣಿ ಸಂಖ್ಯೆ 9481310289 ಈ ಒಂದು ಸಂಪರ್ಕ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 9481310289. ಒಳ್ಳೆಯದು. ಡಾಕ್ಟರ್ ಟಿ ನಾರಾಯಣ ಸ್ವಾಮಿ ಅವರೇ, ಇವತ್ತಿನ ಸಂಚಿಕೆಯಲ್ಲಿ ಕೃಷಿಯಲ್ಲಿ ಸುಧಾರಿತ ಯಂತ್ರೋಪಕರಣಗಳ ಬಳಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದವನ್ನು ಮಧುಸೂದನ್ ಸರ್. ಇದುವರೆಗೆ ಕೃಷಿಯಲ್ಲಿ ಸುಧಾರಿತ ಯಂತ್ರೋಪಕರಣಗಳ ಬಳಕೆ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ನಾರಾಯಣಸ್ವಾಮಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ವಿವಿಧ ಬೆಳೆಗಳಲ್ಲಿ ಕೀಟನಾಶಕಗಳ ಸಮರ್ಪಕ ಬಳಕೆ ಹಾಗೂ ಸುರಕ್ಷತಾ ಕ್ರಮಗಳು ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಸಹನಾ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು
ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎಣ್ಣೆ ಕಾಳುಗಳ ಹಿಂಡಿಯನ್ನು ಸಾವಯವ ಗೊಬ್ಬರವಾಗಿ ಬಳಸುವಿಕೆ ಕುರಿತಂತೆ ಮಾಹಿತಿಯನ್ನ ನೋಡೋಣ. ಎಣ್ಣೆ ಬೀಜಗಳಿಂದ ಎಣ್ಣೆಯನ್ನು ತೆಗೆದ ನಂತರ ಉಳಿದ ಸಿಪ್ಪೆಯನ್ನು ಹಿಂಡಿ ಅಂಥೇಳಿ ಕರೀತಾರೆ. ಎಣ್ಣೆ ಹಿಂಡಿಗಳ ಉಪಯೋಗ ತುಂಬಾ ಇದೆ. ಇವುಗಳನ್ನು ಗೊಬ್ಬರವಾಗಿ, ಮಾನವನ ಹಾಗೂ ಪ್ರಾಣಿಗಳ ಆಹಾರಕ್ಕಾಗಿ, ಅಂಟು ಹಾಗೂ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಮತ್ತು ಕೈಗಾರಿಕೆಯಲ್ಲಿಯೂ ಸಹ ಇದನ್ನ ಬಳಸ್ತಾರೆ. ಆದುದರಿಂದ ಹಿಂಡಿಗಳು ಮಾನವನ ದಿನನಿತ್ಯದ ಬಳಕೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತವೆ. ಹಿಂಡಿಗಳನ್ನ 2 ವಿಧಗಳಾಗಿ ವಿಂಗಡಣೆಯನ್ನ ಮಾಡಬಹುದು. ಅವುಗಳಲ್ಲಿ ನೆಲಗಡಲೆ, ಸೋಯಾ ಅವರೆ, ಸೂರ್ಯಕಾಂತಿ, ಸಾಸಿವೆ, ಕುಸುಬೆ, ಎಳ್ಳು, ಹುಚ್ಚೆಳ್ಳು ಹಾಗೂ ತೆಂಗಿನಕಾಯಿ ಹಿಂಡಿಗಳನ್ನ ಅಡುಗೆ ಹಾಗೂ ಪಶುಗಳ ಆಹಾರವಾಗಿ ಬಳಕೆಯಾಗುವ ಪದಾರ್ಥಗಳಾಗಿವೆ. ಇನ್ನು ಹರಳು, ಹೊಂಗೆ, ಬೇವು, ಹಿಪ್ಪೆ ಮುಂತಾದವು ಇವುಗಳಿಂದ ತಯಾರಾಗುವ ಹಿಂಡಿಗಳನ್ನು ಗೊಬ್ಬರವನ್ನಾಗಿ ಮಾತ್ರ ಬಳಕೆಯನ್ನ ಮಾಡಬಹುದು. ಹಿಂಡಿಗಳ ಮಹತ್ವದತ್ತ ಒಂದು ಇಣುಕು ನೋಟ. ಯಾವುದೇ ಬೆಳೆಯ ಬೀಜವು ಉತ್ತಮವಾಗಿ ಮೊಳೆತು ಸಸಿಯಾಗಿ ಬೆಳೆಯಲು ಬೇಕಾಗಬಹುದಾದ ಎಲ್ಲಾ ಪೋಷಕಾಂಶಗಳು ಬೀಜಗಳಲ್ಲಿ ಹೇರಳವಾಗಿ ಇರುತ್ತವೆ. ಆದುದರಿಂದ ಹಿಂಡಿಗಳಲ್ಲೂ ಸಹ ಸಸ್ಯಗಳಿಗೆ ಬೇಕಾಗುವ ಎಲ್ಲಾ ರೀತಿಯ ಪೋಷಕಾಂಶಗಳು ಸಮತೋಲನ ಪ್ರಮಾಣದಲ್ಲಿ ಇರುತ್ತವೆ. ಹಿಂಡಿಗಳಲ್ಲಿ ಬೇರೆಲ್ಲಾ ಪೋಷಕಾಂಶಗಳು ಇದ್ದಾಗ್ಯೂ ಸಹ ಅದರಲ್ಲಿರಬಹುದಾದ ಸಾರಜನಕವೇ ಪ್ರಧಾನವಾದದ್ದು. ಯಾಕೆಂತಂದ್ರೆ ಸಾರಜನಕವು ಸಾವಯವ ರೂಪದಿಂದ ಕೂಡಿದ್ದು ಅದು ಬೆಳೆಗಳಿಗೆ ಬೇಗನೆ ದೊರಕುವ ರೂಪದಲ್ಲಿರುತ್ತೆ. ಅದರ ಬಿಡುಗಡೆಯೂ ಸಹ ನಿರಂತರವಾಗಿದ್ದು ಬೆಳೆಯ ಪೂರ್ಣ ಅವಧಿಯವರೆಗೂ ಕೂಡ ದೊರಕ್ತಾ ಇರುತ್ತೆ. ಹಿಂಡಿಗಳನ್ನು ನೇರವಾಗಿ ಭೂಮಿಗೆ ಹಾಕುವುದರಿಂದ ತೆಂಗು, ದ್ರಾಕ್ಷಿ, ಹಿಪ್ಪುನೇರಳೆ, ಬಾಳೆ, ಟೊಮ್ಯಾಟೊ ಮತ್ತಿತರ ಬೆಳೆಗಳಲ್ಲಿ ಬೆಳವಣಿಗೆಯೂ ಹೆಚ್ಚಾಗಿ ಸಸಿಗಳು ಸಮೃದ್ಧವಾಗಿ ಬೆಳೆದು ಅಧಿಕವಾದಂತಹ ಇಳುವರಿಯನ್ನ ನೀಡಿರುವುದು ಕಂಡುಬಂದಿದೆ. ಅಲ್ಲದೆ ಹಿಂಡಿಗಳನ್ನು ಬಳಸಿದ ಬೆಳೆಗಳಲ್ಲಿ ಜಂತುಗಳ ಬಾಧೆ ಅಂತಂದ್ರೆ ನೆಮಟೋಡ್ಸ್ಗಳ ಬಾಧೆ ಕಡಿಮೆ ಅಂಥೇಳಿ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಬೇವು ಮತ್ತು ಹೊಂಗೆ ಹಿಂಡಿಗಳು ಜಂತು ಹುಳುಗಳನ್ನ ಹತೋಟಿ ಮಾಡುವಲ್ಲಿ ಇತರೆ ಹಿಂಡಿಗಳಿಗಿಂತ ಹೆಚ್ಚು ಸಮರ್ಥವನ್ನ ಹೊಂದಿವೆ. ಈ ಹಿಂಡಿಗಳ ಬಳಕೆಯಿಂದ ಜಂತುಗಳು ಮೊಟ್ಟೆಗಳಿಂದ ಹೊರಬರುವುದು ಕಡಿಮೆಯಾಗುತ್ತದೆ. ಅಲ್ಲದೆ ಹೊರಬಂದ ಮರಿಗಳು ಬಹು ಬೇಗನೆ ಸಾಯುತ್ತವೆ. ಇದರಿಂದ ಸಸ್ಯಗಳ ಬೇರುಗಳಲ್ಲಿ ಉಂಟಾಗುವ ಗಂಟುಗಳ ಸಂಖ್ಯೆ ಮತ್ತು ಪ್ರಮಾಣವು ಕಡಿಮೆ ಆಗುತ್ತೆ. ಇದರಿಂದ ಸಸ್ಯಗಳ ಬೇರುಗಳು ಭೂಮಿಯಿಂದ ನೀರು ಮತ್ತು ಪೋಷಕಾಂಶಗಳನ್ನು ಹೆಚ್ಚು ಸಮರ್ಥವಾಗಿ ಹೀರಿ ಹುಲುಸಾಗಿ ಬೆಳೆಯುತ್ತವೆ. ಎಣ್ಣೆ ಹಿಂಡಿಗಳು ಸಾವಯವ ಗೊಬ್ಬರಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ಬಳಕೆಯಾದರೂ ಸಹ ಅವು ಮಣ್ಣಿನಲ್ಲಿರುವ ಅನೇಕ ರೀತಿಯ ಉಪಯುಕ್ತ ಜೀವಿಗಳಾದ ಎರೆಹುಳು, ರೈಜೋಬಿಯಂ, ಅಜೋಸ್ಪೈರಲಂ, ಅಜಟೋಬ್ಯಾಕ್ಟರ್ ಮುಂತಾದ ಸೂಕ್ಷ್ಮ ಜೀವಿಗಳಿಗೆ ಆಹಾರವನ್ನ ಒದಗಿಸುವುದರಿಂದ ಮಣ್ಣಿನಲ್ಲಿ ಈ ಜೀವಿಗಳ ಸಂಖ್ಯೆಯು ವೃದ್ಧಿಯಾಗುತ್ತದೆ. ಇದರಿಂದ ಬೆಳೆಗಳು ಉತ್ತಮವಾಗಿ ಬೆಳವಣಿಗೆಯಾಗಲು ಸಹಕಾರಿಯಾಗುತ್ತೆ. ಅಲ್ಲದೆ ಹಿಂಡಿ ಗೊಬ್ಬರಗಳನ್ನು ನಿರಂತರವಾಗಿ ಬಳಸೋದ್ರಿಂದ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳು ಉತ್ತಮಗೊಳ್ಳುತ್ತವೆ.
ಹಿಂಡಿಗಳಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಅಂಶಗಳ ಜೊತೆಗೆ ಬೆಳೆಗಳಿಗೆ ಬೇಕಾಗಬಹುದಾದ ಲಘು ಪೋಷಕಾಂಶಗಳಾದಂತಹ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ರಂಜಕ, ಸತು, ಬೋರಾನ್, ಮಾಲಿಬ್ಡಿನಮ್ ಮುಂತಾದವುಗಳು ಸಹ ಇರುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಈ ಲಘು ಪೋಷಕಾಂಶಗಳ ಕೊರತೆಯು ಮಣ್ಣಿನಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇದ್ದು, ಹಿಂಡಿಗಳ ಬಳಕೆಯಿಂದ ಈ ಕೊರತೆಯನ್ನು ನೀಗಿಸಬಹುದು, ಅಲ್ಲದೆ ಬೆಳೆಗಳ ಉತ್ಪಾದಕತೆಯನ್ನೂ ಸಹ ಹೆಚ್ಚಿಸಬಹುದು. ಆದ್ದರಿಂದ ನಮ್ಮ ರೈತರು ತಮ್ಮ ಸುತ್ತಮುತ್ತ ಲಭ್ಯವಿರುವ ಎಣ್ಣೆ ಕಾಳುಗಳ ಹಿಂಡಿಗಳನ್ನು ಬಳಕೆ ಮಾಡಿಕೊಂಡು ತಮ್ಮ ಬೆಳೆಗಳ ಇಳುವರಿಯನ್ನ ಹೆಚ್ಚು ಮಾಡ್ಕೋಬಹುದಾಗಿದೆ. ಇನ್ನು ಬೇವಿನ ಹಿಂಡಿ ಮತ್ತು ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋ ಕುರಿತಂತೆ ಮಾಹಿತಿ. ಬೇವಿನ ಹಿಂಡಿಯನ್ನು ಉತ್ತಮ ಸಾವಯವ ಗೊಬ್ಬರವಾಗಿ ಉಪಯೋಗವನ್ನ ಮಾಡಬಹುದು. ಈ ಹಿಂಡಿಯಲ್ಲಿ ಪ್ರತಿಶತ 5.2ರಿಂದ 5.3ರಷ್ಟು ಸಾರಜನಕ, 1ರಿಂದ 1 ರಂಜಕ ಮತ್ತು 1.3ರಿಂದ 1.4ರಷ್ಟು ಪೊಟ್ಯಾಷ್ನ ಅಂಶ ಇರುತ್ತೆ. ಇದನ್ನ ಬಳಸಿದಾಗ ಬೆಳೆಗೆ ಬೇಕಾಗಬಹುದಾದಂತಹ ಪೋಷಕಾಂಶಗಳು ದೊರಕೋದಲ್ಲದೆ ಗಿಡದ ಬೇರು ಕಡಿಯುವ ಕೀಟಗಳು ಮತ್ತು ಗೆಡ್ಡೆ ಗೆಣಸುಗಳನ್ನು ಕೊರೆಯುವ ಕೀಟಗಳನ್ನು ಹತೋಟಿಯಲ್ಲಿ ಇಡಬಹುದು. ಮಣ್ಣಿನಲ್ಲಿ ಮೊಟ್ಟೆಗಳನ್ನು ಇಟ್ಟು ಮರಿ ಮಾಡುವಂತಹ ಕೆಲವು ಕೀಟಗಳನ್ನು ನಿಯಂತ್ರಿಸಲು ಹಾಗೂ ಸಸ್ಯಗಳ ಬೇರುಗಳಿಗೆ ಹಾನಿ ಮಾಡಿ ಅದರ ಬೆಳವಣಿಗೆಯನ್ನ ಕುಂಠಿತಗೊಳಿಸುವಂತಹ ಜಂತುಗಳು ಅಂತಂದ್ರೆ ನೆಮಟೋಡ್ಸ್ಗಳನ್ನು ತಡೆ ಹಿಡಿಯಲು ಬೇವಿನ ಹಿಂಡಿಯನ್ನ ಬಳಸಬಹುದಾಗಿದೆ. ಬೇವಿನ ಹಿಂಡಿಯ ಬಳಕೆಯಿಂದ ಕಂಡುಬಂದಂತಹ ಉತ್ತಮ ಫಲಿತಾಂಶಗಳು ಹೀಗಿದೆ. ಬೇವಿನ ಹಿಂಡಿಯನ್ನು ಬಳಸಿದಾಗ ಹತ್ತಿಯಲ್ಲಿ 37% ಮತ್ತು ಭತ್ತದಲ್ಲಿ 19% ಅಧಿಕ ಇಳುವರಿ ಬರುವುದು ಕಂಡುಬಂದಿದೆ. ಬೇವಿನ ಹಿಂಡಿಯನ್ನು ಅರಣ್ಯ ಸಸಿಮಡಿಗಳಲ್ಲಿ ಬಳಸಿದಾಗ ಅವುಗಳ ಬೆಳವಣಿಗೆಯು ತೀವ್ರಗತಿಯಲ್ಲಿ ಹೆಚ್ಚಾಗಿರುವುದು ಕಂಡುಬಂದಿದೆ. ಹಿಪ್ಪು ನೇರಳೆ ಬೆಳೆಗೆ ಹೆಕ್ಟೇರಿಗೆ 2 ಕೆಜಿ ಆಲ್ಡಿಕಾರ್ಬ್ ಹಾಗೂ 1 ಟನ್ ಬೇವಿನ ಹಿಂಡಿಯನ್ನು 4 ಸಮಕಂತುಗಳಲ್ಲಿ ಬಳಸೋದ್ರಿಂದ ಜಂತುಗಳ ಬಾಧೆಯನ್ನ ನಿಯಂತ್ರಿಸಬಹುದು ಎಂಬುದಾಗಿ ಸಂಶೋಧನೆಗಳಿಂದ ತಿಳಿದುಬಂದಿದೆ. ಇನ್ನು ಬೇವಿನ ಹಿಂಡಿ ಲೇಪಿತ ರಸಗೊಬ್ಬರಗಳ ಕುರಿತ ವಿಚಾರವನ್ನ ನೋಡೋದಾದರೆ, ಬೇವಿನ ಹಿಂಡಿ ಲೇಪಿತ ಯೂರಿಯಾ ಹಾಗೂ ಹರಳು ರೂಪದ ಮಿಶ್ರಣ ರಸಗೊಬ್ಬರಗಳು ಮಾರುಕಟ್ಟೆಯಲ್ಲಿ ಕಂಡುಬರುತ್ತವೆ. ಇವುಗಳ ಬಳಕೆಯಿಂದಾಗಿ ಸಾರಜನಕದ ಪೂರ್ಣ ಪ್ರಯೋಜನದ ಜೊತೆಗೆ ರೋಗ ಮತ್ತು ಕೀಟಾದಿಗಳ ಬಾಧೆಯನ್ನ ತಕ್ಕ ಮಟ್ಟಿಗೆ ನಿಯಂತ್ರಿಸಬಹುದು. ಯೂರಿಯಾವನ್ನು ಬೇವಿನ ಹಿಂಡಿಯಿಂದ ಲೇಪಿಸಿ ಭತ್ತದ ಬೆಳೆಯಲ್ಲಿ ಉಪಯೋಗ ಮಾಡೋದರಿಂದ ಸಾರಜನಕದ ಬಳಕೆ ಸಮರ್ಥವಾಗುವುದರ ಜೊತೆಗೆ ಪ್ರತಿ ಹೆಕ್ಟೇರ್ಗೆ 6 ಕ್ವಿಂಟಾಲ್ ಅಧಿಕ ಇಳುವರಿ ದೊರೆಯುತ್ತೆ. ಮತ್ತು ಯೂರಿಯಾದ ಬಳಕೆಯಲ್ಲಿ ಸುಮಾರು 40 ಕೆಜಿಯಷ್ಟು ಕಡಿತವನ್ನು ಕೂಡ ಮಾಡಬಹುದಾಗಿದೆ. ರೈತ ಬಾಂಧವರೇ, ಎಣ್ಣೆ ಕಾಳುಗಳ ಹಿಂಡಿಯನ್ನು ಸಾವಯವ ಗೊಬ್ಬರವಾಗಿ ಬಳಸುವ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಿಸಾನ್ ಕಾಲ್ ಸೆಂಟರ್ನ ಉಚಿತ ದೂರವಾಣಿ ಸಂಖ್ಯೆ 1800-180-1551 ಇಲ್ಲವೇ ರೈತ ಸಹಾಯವಾಣಿ ಸಂಖ್ಯೆ 1800-425-3553 ಈ ಸಂಖ್ಯೆಗೆ ಶುಲ್ಕರಹಿತ ಕರೆಯನ್ನ ಮಾಡಬಹುದು. ಗಮನಿಸಿಕೊಳ್ಳಿ, ಹೆಚ್ಚಿನ ಮಾಹಿತಿಗಾಗಿ ಕಿಸಾನ್ ಕಾಲ್ ಸೆಂಟರ್ 1800-180-1551 ಇಲ್ಲವೇ ರೈತ ಸಹಾಯವಾಣಿ ಸಂಖ್ಯೆ 1800-425-3553 ಈ ಸಂಖ್ಯೆಗೆ ಶುಲ್ಕರಹಿತವಾಗಿ ಕರೆಯನ್ನ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ರೈತ ಬಾಂಧವರೇ, ಇದುವರೆಗೆ ಇಂದಿನ ಕೃಷಿ ಲೋಕ ಕಾರ್ಯಕ್ರಮದಲ್ಲಿ ಎಣ್ಣೆ ಕಾಳುಗಳ ಹಿಂಡಿಯನ್ನು ಸಾವಯವ ಗೊಬ್ಬರವಾಗಿ ಬಳಸುವಿಕೆ ಕುರಿತಂತೆ ಮಾಹಿತಿಯನ್ನ ಕೇಳಿದ್ರಿ. ಇಲ್ಲಿಗೆ ಇಂದಿನ ಕೃಷಿ ಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿ ಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.